happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. ನಮಸ್ತೆ. ಇವತ್ತು ನಮ್ಮೊಂದಿಗಿದ್ದಾರೆ 90ರ ಹರೆಯದ ಯುವತಿ ಟೀಚರ್. ನಮಸ್ತೆ ಟೀಚರ್, ನಾವು ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಟೀಚರ್, ನಿಮ್ಮ ಹೆಸರು, ನಿಮ್ಮ ಊರು, ಹುಟ್ಟಿದ ಊರು, ನಿಮ್ಮ ತಂದೆ ತಾಯಿಯವರ ಬಗ್ಗೆ ಮತ್ತು ನಿಮ್ಮ ತಮ್ಮಂದಿರು ತಂಗಿಯರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುವಿರಾ? ಆಗಬಹುದು. ಹೇಳಿ. ಹಾಗಾದರೆ ಎಲ್ಲಿ ನಿಮ್ಮ ಜನನ ಎಲ್ಲಾಯಿತು? ನಾನು ಫಜೀರ್ ಧರ್ಮತೋಟದಲ್ಲಿ ಹುಟ್ಟಿದೆ. 1934 ಜುಲೈ 19ರಂದು. ಹಾಗೆ ಅಲ್ಲಿ ಬೆಳೆದು 1ನೇ ಕ್ಲಾಸಿಗೆ ಹೋದೆ. ಅಲ್ಲಿಂದ ಫಜೀರ್ಗೆ ಶಾಲೆಗೆ ಹೋಗಬೇಕಾದರೆ 5-6 ಮೈಲು ನಡೀಬೇಕು. ಹಾಗೆ ನಡೆದು ನನ್ನ ಚಿಕ್ಕಮ್ಮನ ಒಟ್ಟಿಗೆ ಶಾಲೆಗೆ ಹೋಗ್ತಿದ್ದೆ. ಶಾಲೆಗೆ ಹೋಗಿ ಅಲ್ಲಿ 5ನೇ ಕ್ಲಾಸ್ ಕಲಿತೆ. 5ನೇ ಕ್ಲಾಸು ಕಲಿತ ಮೇಲೆ ನನ್ನ ಅಮ್ಮ ನನ್ನನ್ನು 6ನೇ ಕ್ಲಾಸಿಗೆ ಹಾಕಬೇಕೆಂದು ಬಯಸಿ ಕೋಟೆಕಾರ್ ಬೀರಿಯಲ್ಲಿ ಸ್ಟೆಲ್ಲಾ ಮಾರಿಸ್ ಶಾಲೆಯಲ್ಲಿ ನನ್ನ ದಾಖಲು ಮಾಡಿದರು. ಹಾಗೆ ಅಲ್ಲಿ 6, 7, 8 ಕ್ಲಾಸು ಕಲಿತೆ. 6, 7, 8 ಕಲಿತು 1949ರಲ್ಲಿ ಹೊರಗೆ ಬಂದೆ. ಹೊರಗೆ ಬಂದ ಮೇಲೆ ನನ್ನ ಶಾಲೆಯಲ್ಲಿ ಉಳ್ಳಾಳದಲ್ಲಿ ಕಲಿಯುವಾಗ ನನ್ನ ಮದರ್ ನನ್ನನ್ನು ತುಂಬ ಪ್ರೀತಿಸ್ತಿದ್ದರು. ನನಗೆ ಏನು ಬೇಕಾದರೂ ಕೊಡ್ತಿದ್ರು. ಆದ್ದರಿಂದ ಅವರು ಹೇಳಿದರು, ನೋಡು, ನೀನು ಚೆನ್ನಾಗಿ ಕಲಿತಿ, ನಿನಗೆ ಒಳ್ಳೆ ಜ್ಞಾನ ಇದೆ, ನೀನು ಹೈಸ್ಕೂಲಿಗೆ ಸೇರು. ನೋಡು, ನಿನಗೆ ಬೇಕಾಗಿ ದೇವರು ಕೂಡ ನನ್ನನ್ನು ಸೇಂಟ್ ಆಗ್ನೆಸ್ ಶಾಲೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಲ್ಲಿಗೆ ನೀನು ಶಾಲೆಗೆ ಸೇರು, ನಾನು ನಿನಗೆ ಕಲಿಯಲು ಸಹಾಯ ಮಾಡ್ತೇನೆ. ಪುಸ್ತಕಕ್ಕೆ ನೀನು ಹೆದರೋದು ಬೇಡ, ಕಲಿಯ. ನಾನು ಒಂದೇ ಹಠ ಹಿಡಿದೆ, ನಾನು 9, 10 ಎಲ್ಲ ಕಲಿಯೋದಿಲ್ಲ ಮದರ್, ನಾನು ಟೀಚರ್ ಆಗ್ತೇನೆ, ನನಗೆ ಬೇರೆ ಏನು ಬೇಡ ಅಂತ ಹೇಳಿದೆ. ನೀವು ನನ್ನನ್ನು ಟ್ರೈನಿಂಗಿಗೆ ಸೇರಿಸಿದರೆ ಮಾತ್ರ, ಇಲ್ಲದಿದ್ದರೆ ನಾನು ಎಲ್ಲಿಯಾದರೂ ಓಡ್ತೇನೆ, ಮನೆಗೆ ಹೋಗೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಸೈ ಎಂದು ಒಪ್ಪಿದರು. ಹಾಗೆ ಜುಲೈ ಲಾಸ್ಟ್ ವಾರದಲ್ಲಿ ಲಾಸ್ಟ್ ವೀಕ್ ನನ್ನನ್ನು ಟ್ರೈನಿಂಗ್ ಶಾಲೆಗೆ ಸೇರಿಸಲು ಅರ್ಜಿಯೆಲ್ಲ ಮಾಡಿದರು. ಹಾಗೆ ಟ್ರೈನಿಂಗಿಗೆ ಸೇರಿದೆ. ಹಾಗೆ ಟ್ರೈನಿಂಗಿನಲ್ಲಿ 51, 52
ಜೂನಿಯರ್ ಸೀನಿಯರ್ ಆಯಿತು. 53 ಮಾರ್ಚಿನಲ್ಲಿ ಹೊರಗೆ ಬಂದೆ. ಹೊರಗೆ ಬಂದ ಮೇಲೆ ಆಮೇಲೆ ಶಾಲೆಗೆ ಅಂತ ಅರ್ಜಿ ಹಾಕಿದೆ. ಶಾಲೆಗೆ ಅರ್ಜಿ ಹಾಕುವಾಗ ಅವರು ಹೇಳಿದರು, ಆಗ ಡಿಸ್ಟ್ರಿಕ್ಟ್ ಬೋರ್ಡು, ಗೌರ್ಮೆಂಟ್ ಶಾಲೆ ಇಲ್ಲ, ಡಿಸ್ಟ್ರಿಕ್ಟ್ ಬೋರ್ಡ್ ಶಾಲೆ. ಅವರು ಹೇಳಿದರು, ನಾವು 4 ಮಂದಿ ಫ್ರೆಂಡ್ಸ್ ಇದ್ದೆವು. ಆವಾಗ ಅವರು ಹೇಳಿದರು, ನಿಮಗೆ 4 ಮಂದಿಗೂ ಒಂದೇ ಶಾಲೆ ಕೊಡಬೇಕು ಅಂತಾದರೆ ಬಸ್ ಸ್ಟ್ಯಾಂಡಿನಲ್ಲಿ ಹೋಗಿ ಕೂತ್ಕೊಳ್ಳಬಹುದು. ಬಸ್ ಸ್ಟ್ಯಾಂಡ್ನಲ್ಲಿ ಬಂದವರಿಗೆ ನೀವು ಕಲಿಸಿಕೊಡಿ. ಮತ್ತು 4 ಜನರಿಗೆ ಒಂದೇ ಶಾಲೆಯಲ್ಲಿ ಕೊಡುವುದಾದರೆ ಅಲ್ಲಿ ಇದ್ದವರನ್ನು ಏನು ಮಾಡುವುದು ಎಂದು ಹೇಳಿದರು. ಅದಕ್ಕೆ ಆಯಿತು, ನಿಮಗೆ ಯಾವುದು ಸರಿ ಕಾಣ್ತದೆ ಅಲ್ಲಿಗೆ ಕೊಡಿ ಸರ್ ಅಂತ ನಾವು ಹೇಳಿದೆವು. ಹಾಗೆ ನನಗೆ ಸೆಪ್ಟೆಂಬರ್ 5 ತಾರೀಕಿಗೆ ಕಡ್ತಾಲಕ್ಕೆ, ಕಾರ್ಕಳ ತಾಲೂಕು ಕಡ್ತಾಲಕ್ಕೆ ಆರ್ಡರ್ ಬಂತು. ಅದಕ್ಕೆ ಅಮ್ಮ ಹೇಳಿದರು, ಹೌದಾ, ನಿನಗೆ ಹೆದರಿಕೆ ಅಂದರೆ ಹೆದರಿಕೆ, ನೀನು ಮತ್ತೆ ಈ ಕಡ್ತಾಲಕ್ಕೆ ಆ ಕಾಡಿಗೆ ಹೋಗಿ ನೀನು ಕಲಿಸ್ಲಿಕ್ಕೆ ಉಂಟ, ಅದು ಬೇಡ ಬಿಡು, ಬೇರೆ ಏನಾದರೂ ಬರ್ತದೆ ನೋಡುವ ಅಂತ. ಅದಕ್ಕೆ ನಾನು ಹೇಳಿದೆ, ಬೇಡಮ್ಮ, ನಾನು ಹೋಗ್ತೇನೆ. ಈಗ ಇವತ್ತಿಗೆ ನೀವು ಖರ್ಚು ಮಾಡಿದ ಹಣ ಅದು ಬರಬೇಕಲ್ಲ, ಅದಕ್ಕೆ ನಾವು ಹೋಗುವ ಅಂತ ಹೇಳಿದೆ. ಅದಕ್ಕೆ ಶನಿವಾರ ದಿವಸ ಬೆಳಿಗ್ಗೆ ಎದ್ದು 7:30 ಗಂಟೆಗೆ ಬಸ್ಸಿನಲ್ಲಿ ನಾವು ಅಜಕಾರ್ನಲ್ಲಿ ಹೋಗಿ ಇಳಿದೆವು. ಆ ದಿವಸ ಟೀಚರ್ಸ್ ಮೀಟಿಂಗ್ ಇತ್ತು. ಅದು ನಮಗೆ ಗೊತ್ತಿಲ್ಲ. ನಾವು ಅಲ್ಲಿ ಟೀಚರ್ಸ್ ಮೀಟಿಂಗ್ ಉಂಟು ಅಂತ ಗೊತ್ತಿಲ್ಲ. ಅದರಿಂದ ನಾವು ಅಲ್ಲಿ ಇಳಿದ ಕೂಡಲೇ ಕೇಳಿದೆವು, ಕಡ್ತಾಲ ಶಾಲೆಯಲ್ಲಿ ಇದೆ, ಹೇಗೆ ಹೋಗಬೇಕು ಎಂದು ಕೇಳಿದೆವು. ಹಾಗೆ ನಮ್ಮೊಟ್ಟಿಗೆ ನಮ್ಮ ಮಾವ ಇದ್ದರು, ಚಿಕ್ಕ ಮಾವ. ಅವರು ಹೇಳಿದರು, ನೀವು ಮುನಿಯಲ್ಲಿಗೆ ಹೋಗಿ ಮುನಿಯಲ್ಲಿಂದ ಯಾರನ್ನಾದರೂ ಕೇಳಿದರೆ ಅವರು ಹೇಳ್ತಾರೆ ಕಡ್ತಲಕ್ಕೆ ಹೋಗುವ ದಾರಿಯನ್ನು ಅಂತ ಹೇಳಿದರು. ಹಾಗೆ ನಾವು ಮುನಿಯಲ್ಲಿಗೆ ಹೋದೆವು. ಮುನಿಯಲ್ಲಿನಿಂದ ರಾತ್ರಿ 9 ಗಂಟೆಗೆ ನಮ್ಮನ್ನು ಒಬ್ಬ ಅಂತ ತೂಟೆ ಹೇಳ್ತಾರೆ, ಒಂದು ಬೆತ್ತಕ್ಕೆ ಬಟ್ಟೆ ಕಟ್ಟಿ ಚಿಮಣಿ ಎಣ್ಣೆ ಹಾಕಿ ಅದನ್ನು ಉರಿಸಿಕೊಂಡು ನಮ್ಮನ್ನು ಕರ್ಕೊಂಡು ಹೋದರು. ಕಾಡು ಅಂದರೆ ಕಾಡು. ಈ ಶುರುವಿಗೆ ಸೀರೆ ಉಟ್ಟವಳಿಗೆ ನನಗೆ ನಡೀಲಿಕ್ಕೆ ಆಗುವುದಿಲ್ಲ. ಅದರ ಎಡೆಯಲ್ಲಿ ಮಳೆ ಬರ್ತದೆ, ಏನು ಮಾಡೋದು? ಆದರೂ ಹೋಗಬೇಕಲ್ಲ, ಅಮ್ಮ ಖರ್ಚು ಮಾಡಿದ ಹಣ ಬರಬೇಕಲ್ಲ ಅಂತ ಹೇಳಿ ಹೋದೆವು. ಅಲ್ಲಿ ಹೋಗಿ ಮಾಸ್ಟ್ರ ಮನೆಗೆ, ಹೆಡ್ ಮಾಸ್ಟ್ರ ಮನೆಗೆ ಮುಟ್ಟಿದೆವು. ಅವರು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಹೋದೆವು. ಅವರ ಮನೆಯಲ್ಲಿ 8-9 ಮಂದಿ ಏನೋ ಹೆಂಗಸರು, ಒಂದು 4 ಏನೋ ಮಕ್ಕಳು, ಒಂದೇ ಗಂಡಸು, ಮಾಸ್ಟ್ರು ಮಾತ್ರ, ಬೇರೆ ಯಾರೂ ಇಲ್ಲ. ಅದಕ್ಕೆ ಅಮ್ಮನಿಗೆ ಸ್ವಲ್ಪ ಖುಷಿಯಾಯಿತು, ಹೆಂಗಸರು ಮಾತ್ರ ಹೆಚ್ಚು ಇದ್ದಾರಲ್ಲ, ಗಂಡಸರು ಇಲ್ಲಲ್ಲ, ಆ ಹುಡುಗಿಯನ್ನು ಬಿಡ್ಬೋದು ಅಂತ. ಅದಕ್ಕೆ ಮತ್ತೆ ಹೇಳಿ, ಬೇಡವೋ, ಇಷ್ಟು ದೂರ ನೀನು ಯಾಕೆ ಬರೋದು, ನಾವು ನಾಳೆ ಹಿಂದೆ ಹೋಗುವ ಎಂದು ನಾನು ಹೇಳಿದೆ. ಅಮ್ಮ, ನೀವೀಗ ಬರುವಾಗ ಎಷ್ಟು ಸಾಲ ಮಾಡಿದ್ದೀರಿ, ಅದಕ್ಕೆ ಬರಬೇಡವಾ? 1 ತಿಂಗಳು ನಾನು ಕೆಲಸ ಮಾಡ್ತೇನೆ, ಆಮೇಲೆ ನನಗೆ ಬೇಡ ಅಂದರೆ ನಾನು ಬಿಟ್ಟು ಬರ್ತೇನೆ. 1 ತಿಂಗಳು ಬಿಡಿ ನೀವು ನನ್ನನ್ನು ಅಂತ. ಹಾಗೆ ಮತ್ತೆ ಅವರಿಗೆ ಅದು ಹಿಂದೂಗಳ ಮನೆ, ಶಾಸ್ತ್ರ ಇಲ್ಲಲ್ಲ ಎಂದು ಮನಸ್ಸಿಗೆ ಎಣಿಸಿತು. ಮನಸ್ಸಿಗೆ ಎಣಿಸಿದ ಕೂಡಲೇ ಅವರ ಹತ್ರ, ಮಾಸ್ಟ್ರ ಹತ್ರ ಹೇಳಿದರು,
ಇಲ್ಲಿ ಕ್ರಿಶ್ಚಿಯನ್ ಮನೆ ಎಲ್ಲಿಯಾದರೂ ಇದೆಯಾ ಅಂತ. ಅದಕ್ಕೆ ಅವರು ಇದೆ, ದೊಡ್ಡರಂಗಡಿಯಲ್ಲಿ ಒಬ್ಬರು ಇದ್ದರೆ ಮಿಡ್ವೈಫು, ಅವರು ಕ್ರಿಶ್ಚಿಯನ್ ಆದರೆ ಮಿಡ್ವೈಫಿಗೆ ರಾತ್ರಿಗೆ ಕರೀತಾರೆ, ಹಗಲಿಗೆ ಕರೀತಾರೆ, ಅವರು ಹೋಗಬೇಕಾಗ್ತದೆ. ಆವಾಗ ರಾತ್ರಿಗಾದರೆ ಇವರು ಒಬ್ಬರೇ ಮನೆಯಲ್ಲಿ ಮಲಗಬೇಡ, ಅದು ನಿಮಗೆ ಒಪ್ಪಿಗೆಯಾ? ಅದು ಬೇಡ ಹೇಳಿದರು ಅಮ್ಮ. ಆದರೂ ಒಮ್ಮೆ ನೋಡಿ ಬರ್ತೇವೆ ಎಂದು ಹೇಳಿದರು. ಅವರು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋದರು, ದೊಡ್ಡರಂಡಿಗೆ. ಅಲ್ಲಿಗೆ ಹೋಗುವಾಗ ಅಮ್ಮನಿಗೆ ಎಣಿಸಿತು, ಇದು ಬೇಡ, ನಮಗೆ ಅದೇ ಮನೆ ಆದೀತು ಅಂತ ನಾನು ವಾಪಸ್ ಬಂದು ಅದೇ ಮನೆಯಲ್ಲಿ ನಮ್ಮನ್ನು ಬಿಟ್ಟರು ಅಮ್ಮ. ಮರುದಿವಸ ಆ ದಿವಸ ಊಟ ಮಾಡಿ ಅಲ್ಲಿ ಮಲಗಿದೆವು, ನಾನು, ಅಮ್ಮ, ಮಾವ. ಬೆಳಿಗ್ಗೆ ಆದಿತ್ಯವಾರ ಎದ್ದು ಅಜಕಾರ ಚರ್ಚಿಗೆ ಬರಬೇಕು. ಅವರ ಮಾಸ್ಟರ್ ಮಗ ನಮ್ಮನ್ನು ಅಜಕಾರ ಚರ್ಚಿಗೆ ಕರ್ಕೊಂಡು ಬಂದರು. ಅಂದರೆ ನನ್ನನ್ನು ವಾಪಸ್ ಕರ್ಕೊಂಡು ಬರಬೇಕಲ್ಲ, ಅದಕ್ಕೆ ಅವರು ನನ್ನನ್ನು ಮಗನ ಒಟ್ಟಿಗೆ ಕೊಟ್ಟು ಕಳಿಸಿದರು. ಮತ್ತು ದಾರಿ ಸಹ ಗೊತ್ತಾಗಬೇಕಲ್ಲ ಅಂತ. ಹಾಗೆ ಚರ್ಚಿಗೆ ಹೋದೆವು. ಹಾಗೆ ಮೊದಲು ಬಸ್ ಬರ್ತದೆ 9:30ಗೆ, ಕುಂದಾಪುರ ಬಸ್ ಬರ್ತದೆ ಅಂತ ಹೇಳಿದರು. ಅದಕ್ಕೆ ಕುಂದಾಪುರ ಬಸ್ಸಿಗೆ ಅಂತ ನಿಂತೆವು ಮಾರ್ಗದ ಬದಿಯಲ್ಲಿ, ಅಜಕಾರ ಶಾಲೆಯ ಎದುರಿಗೆ. ಅಲ್ಲಿ ಬಸ್ ಸ್ಟಾಪ್ ಇತ್ತು, ಅಲ್ಲಿ ನಿಂತೆವು. ಸ್ವಲ್ಪ ಹೊತ್ತು ಆದ ಮೇಲೆ ಬಸ್ ಬಂತು. ಬಸ್ ಬರುವಾಗ ಅಪ್ಪ ಬಸ್ಸಿಗೆ ಹತ್ತಿದ್ರು. ಆಗ ಜೋರು ಕೂಗಿದೆ ನಾನು, ಅಮ್ಮ ಬಿಟ್ಟು ಬಿಡಿ ಅಮ್ಮ, ನಾನು ಒಬ್ಬಳೇ ಆಗಿ ನಿಲ್ಲುವುದು ಅಂತ. ಆಗ ಅಜಕಾರ ಶಾಲೆಯ ಮಾಸ್ಟ್ರು ಮತ್ತು ಟೀಚರ್ ಅವರ ಹೆಂಡತಿ ಎಲ್ಲ ಬಂದು ಸಮಾಧಾನ ಹೇಳಿದರು. ಚಿಂತೆ ಮಾಡಬೇಡಿ ಟೀಚರ್, ನಾವಿದ್ದೇವಲ್ಲ, ನಿಮಗೆ ಏನು ಹೆದರಿಗೆ, ನಾವಿದ್ದೇವೆ, ನೀವೇನು ಹೆದರುವುದು ಬೇಡ. ಅಮ್ಮ ಹೋಗಲಿ, ಅಮ್ಮನಿಗೆ ಕೆಲಸ ಇದೆ ಅಲ್ಲ, ನಿಮ್ಮನ್ನು ಕಾಯ್ತಾ ಕೂತ್ಕೊಂಡ್ರೆ ಅವರಿಗೆ ಆಗ್ತದ ಹಾಗೆ ಹೇಳಿದರು. ಇನ್ನು ಬೇರೆ ಮಕ್ಕಳಿದ್ದಾರಲ್ಲ ಮನೆಯಲ್ಲಿ ಅಂತ ಹೇಳಿದರು. ಹಾಗೆ ಕೂಗಿದೆ, ಜೋರು ಕೂಗಿದೆ, ನಾನು ಬರ್ತೀನಿ ಅಂತ. ಆ ಬಸ್ಸಿನ ಡ್ರೈವರ್ ಸಮೇತ ಬಸ್ಸು ಬಿಡಲಿಲ್ಲ. ಅರ್ಧ ಗಂಟೆ ಅವನು ಕಾದ. ಆದರೆ ಮತ್ತೇನು ಮಾಡೋದು, ಅವನು ಹೋದ ಕೂಡಲೇ ಜೋರು ಕೂಗಿದೆ. ಆಮೇಲೆ ನನ್ನನ್ನು ಆ ಮಾಸ್ಟರ್ ಮಗ ನನ್ನನ್ನು ಚರ್ಚಿಗೆ ಕರ್ಕೊಂಡು ಹೋದ. ಚರ್ಚಿಗೆ ಕರ್ಕೊಂಡು ಹೋಗಿ ಚರ್ಚಿನಲ್ಲಿ ಪೂಜೆ ಮಾಡಿದೇನೋ ಕೂಗಿದೇನೋ ಅದು ನನಗೆ ಗೊತ್ತಿಲ್ಲ. ಅಂತೂ ಪೂಜೆ ಒಂದಾಯಿತು. ಆಮೇಲೆ ಅವ ನನ್ನನ್ನು ಮನೆಗೆ ಕರ್ಕೊಂಡು ಹೋದ. ಹಾಗೆ ಮನೆಗೆ ಕರ್ಕೊಂಡು ಹೋದ ಮೇಲೆ ಅಲ್ಲಿ ನಾನು ಅವರ ಮನೆಯಲ್ಲಿ 3 ವರ್ಷ ಅಲ್ಲಿ ಇದ್ದೆ, ಅವರ ಮನೆಯಲ್ಲಿ. ಹಾಗೆ ಅಲ್ಲಿ ಅವರು ಮೊದಲು ನನಗೆ 1ನೇ ಕ್ಲಾಸ್ ಕೊಟ್ಟರು. ಆಮೇಲೆ 1 ಮತ್ತು 3 ಅಷ್ಟಾಗುವಾಗ ಅಲ್ಲಿ ಒಬ್ಬ ಮಾಸ್ಟ್ರು ಇದ್ದ. ಅದಕ್ಕೆ ಅವರು ಅಂದರೆ ನನ್ನನ್ನು ನೋಡಿದರೆ ನನಗೆ ಈಗ ಮಾತಾಡಲಿಕ್ಕೆ ಬರುವಷ್ಟು ಆವಾಗ ಬುದ್ಧಿ ಇರಲಿಲ್ಲ. ನಾನು ಶುರುವಿನವಳು ಅಂತ ಎಲ್ಲ ಹೇಳ್ತಿದ್ರು, ಹೆಡ್ಡಳು ಅಂತ. ಹಾಗೆ ನನ್ನ ಈ ಹೆಡ್ಡತನ ಅವನಿಗೆ ಅರ್ಥ ಆಗಿರಬೇಕು. ಅದಕ್ಕೆ ಅವನು ನನ್ನನ್ನು ಬೇರೆ ಶಾಲೆಗೆ, ಅದೇ ದೊಡ್ಡರಂಗಡಿ ಶಾಲೆಯ ಆ ಮಿಡ್ವೈಫ್ ಇದ್ದ ಶಾಲೆಯ ಬಳಿ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಹೋದೆ. ಅಲ್ಲಿ ಹೋಗಿ ಅಲ್ಲಿ ಒಂದು 2 ವರ್ಷ ಅಲ್ಲಿ 4-5 ಒಂದೊಂದು ಪಾಠ ಮತ್ತು 1-2 ಹೀಗೆ ಪಾಲು ಮಾಡಿ ಶಾಲೆ ಆಯಿತು. ಹಾಗೆ ಮತ್ತೆ ನಾನು ಮನಸ್ಸಿನಲ್ಲಿ ಲಾಸ್ಟ್ಗೆ ಎನಿಸಿದೆ, ಇಷ್ಟು ದೂರ ಇಲ್ಲಿ ಎಲ್ಲ ಕಷ್ಟ. ಅಲ್ಲಿ ನನಗೆ ಊಟಕ್ಕೆ ತೊಂದರೆ ಆಯಿತು. ಮಧ್ಯಾಹ್ನ ಬುತ್ತಿ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ.
ಮನೆಯಲ್ಲಿ ನಾನು ಅಡುಗೆ ಮಾಡಬೇಕಾಗ್ತದೆ, ಅದಕ್ಕೆ ನಾನು ಬೇಡ ಅಂತ ಹೇಳಿ ನಾನು ರಜೆ ಆಗಿದೆ, ಊರಿಗೆ ಬಂದೆ. ಊರಿಗೆ ಬಂದ ಮೇಲೆ ಅಲ್ಲಿ ಹಳ್ಳಿಯಲ್ಲಿ ಯಾರಪ್ಪ ಅವರು ಒಬ್ಬರು ನಮ್ಮ ಡಿಸ್ಟ್ರಿಕ್ಟ್ ಬೋರ್ಡಿನವರು, ಅಲ್ಲಿ ಒಬ್ಬರು ದೊಡ್ಡ ಕೆಲಸದಲ್ಲಿದ್ದವರು ಇದ್ದರು. ಅವರ ಮನೆಗೆ ಬೆಳಿಗ್ಗೆ ಅವರು ಚಾಪೆಯಿಂದ ಹೇಳುವ ಮೊದಲು ಅವರ ಮನೆಗೆ ಹಾಜರಾಗಿ ಅವರು ಹಲ್ಲು ತೊಳೆಯುವವರೆಗೆ ಅವರನ್ನು ಕಾದು ಹಲ್ಲು ತೊಳೆದು ಹೊರಗೆ ಬರುವಾಗ ನಾನು ಹೇಳಿದೆ, ಸರ್ ಅದು ಸ್ವಲ್ಪ ದೂರ ಆಯಿತು, ನನಗೆ ಹೋಗ್ಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ, ಅದಕ್ಕೆ ನನಗೆ ಎಲ್ಲಿಯಾದರೂ ಹತ್ತಿರದಲ್ಲಿ ಮಂಗಳೂರಿನ ಎಲ್ಲಿ ಆಸ್ಪಾಸಿನಲ್ಲಿ ಕೊಡಿ ಸರ್ ಅಂತ ಕೇಳಿದೆ. ಅದಕ್ಕೆ ಅವರು ನೋಡುವ ಹೇಳಿದರು. ಹಾಗೆ ಕಡೆಗೆ ಬಿಡದೆ 3-4 ದಿವಸ ಹೋದೆ ನಾನು ಮತ್ತು ಅಮ್ಮ. ಹಾಗೆ ಹೋಗಿ ಮತ್ತು ನನಗೆ ಅಲ್ಲಿಂದ ಆರ್ಡರ್ ಬಂತು ಕಿಲೆಂಜರಿಗೆ ಅಂತ. ಈ ಕಿಲೆಂಜರ್ ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಇದೆ ಅಂತ. ಅದಕ್ಕೆ ಕಡೆಗೆ ಒಬ್ಬರು ಹೇಳಿದರು, ಅದು ಬಸ್ಸಿನವರ ಹತ್ರ ಕೇಳಿದರೆ ಬಸ್ಸಿನವರು ಹೇಳ್ತಾರೆ ಅಂತ. ಕಡೆಗೆ ಮತ್ತೆ ಬಸ್ಸಿನವರ ಹತ್ರ ಕೇಳಿದೆ ಕಿಲೆಂಜರು ಎಲ್ಲಿ ಉಂಟು ಅಂತ. ಅದಕ್ಕೆ ಅವರು ಹೇಳಿದರು, ಹಂಪನಕಟ್ಟೆಯಿಂದ ಕುಪ್ಪೆ ಪದವು ಬಸ್ಸಿನಲ್ಲಿ ಹೋದರೆ ಕುಪ್ಪೆ ಪದವಿನಲ್ಲಿ ಉಂಟು ಕಿಲೆಂಜರ್ ಶಾಲೆ ಅಂತ. ಅಲ್ಲಿಗೆ ಹೋದೆವು. ಅಲ್ಲಿಗೆ ಹೋಗಿ ಅಲ್ಲಿ ಕಿಲೆಂಜರ್ ಶಾಲೆ ಸಿಕ್ಕಿತು, ಮಾರ್ಗದ ಬದಿಯಲ್ಲೇ ಉಂಟು. ಆ ಡ್ರೈವರ್ ಸಹ ನನ್ನನ್ನು ಶಾಲೆಯ ಬಳಿಯಲ್ಲಿ ನಿಲ್ಲಿಸಿದ. ಬಸ್ ಸ್ಟಾಪ್ ಅಲ್ಲ ಅದು, ಆದರೂ ಅವನಲ್ಲಿ ನಿಲ್ಲಿಸಿದ. ಹಾಗೆ ಶಾಲೆಗೆ ಹೋದೆ, ಅಲ್ಲೇ ಅಡ್ಮಿಟ್ ಅದು. ಹಾಗೆ ಒಂದು 3 ವರ್ಷ ಏನು ಅಲ್ಲಿ ಇದ್ದೆ. ಅಲ್ಲಿಂದ ಆ ಕುಪ್ಪೆ ಪದವಿನಲ್ಲಿ ಒಬ್ಬರು ಮಾಸ್ಟರ್ ಇದ್ರು. ಅವರು ನನ್ನನ್ನು ಅವರಿಗೆ ಕುಪ್ಪೆ ಪದವಿಗೆ ಬರಬೇಕು ಅಂತ ಹೇಳಿ ನನ್ನನ್ನು ಕುಪ್ಪೆ ಪದವಿನಿಂದ ಟ್ರಾನ್ಸ್ಫರ್ ಮಾಡಿಸಿದ್ರು ಉಳೆಪಾಡಿಗೆ. ಹಾಗೆ ನಾನು ಉಳೆಪಾಡಿಗೆ ಹೋದೆ. ಆವಾಗ ನಾನು ತುಂಬಿದ ಗರ್ಭಿಣಿ, ಏನು ಮಾಡೋದು, ಹೋಗಲೇಬೇಕಲ್ಲ, ಶಾಲೆ ಅಲ್ವಾ ಅಂತ ಹೇಳಿ ಹೋದೆ. ಅಲ್ಲಿ ಎಲ್ಲ ಮಾಸ್ಟರ್ನವರೆಲ್ಲ ಕ್ರಿಶ್ಚಿಯನೇ, ಅದು ಒಂದು ಹೊರಗಳಿಲ್ಲ. ಆದರೂ ಒಂದಲ್ಲ, ಜಾತಿ ಬಗ್ಗೆ ಅಂತ ಹೇಳ್ತಾರೆ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಹೋದೆ. ಅದಕ್ಕೆ ಸ್ವಲ್ಪ ಕಣ್ಣು ಮುಚ್ಚಿದ ಕೂಡಲೇ ಮಾಸ್ಟರ್ ಬಂದು, ಏನು ಮಲಗಿದ್ಯಾ ಅಂತ ಆ ಮಕ್ಕಳ ಎದುರಿಗೆ ಬೈತಿದ್ರು. ಅದನ್ನು ಸಹಿಸಿಕೊಂಡೆ. ಅಂತೂ ಶಾಲೆ ಮುಗಿಬೇಕಲ್ಲ, ಹೊಟ್ಟೆಪಾಡಿಗಲ್ವ ಅಂತ ಹೇಳಿ ಸಹಿಸಿಕೊಂಡೆ. ಹಾಗೆ ಶಾಲೆ ಮುಗಿಯಿತು. ಅಲ್ಲಿ ಹೆರಿಗೆ ಆಯಿತು. ಇದೇ ಜುಲೈ ತಿಂಗಳಲ್ಲಿ. ಆ ಜುಲೈ ತಿಂಗಳಲ್ಲಿ ಹೆರಿಗೆ ಆಗುವಾಗ ನಾನು ಹೇಳಿದೆ ಪುನಃ ಅವರ ಹತ್ರ ಹೋಗಿ, ಸರ್ ನನಗೆ ಉಳೆಪಾಡಿ ಬೇಡ ಸರ್, ನನಗೆ ಬೇರೆ ಎಲ್ಲಿಗಾದರೂ ಏನಾದರೂ ಮಾಡಿ ಸರ್ ಅಂತ ಹೇಳಿದೆ. ಅದಕ್ಕೆ ಅವರು ಇನ್ನಕ್ಕೆ ಹಾಕಿದರು, ಪಲಿಮಾರಿ ಇನ್ನ ಅಲ್ಲಿಗೆ ಹಾಕಿದರು. ಅಲ್ಲಿಂದ ಅಲ್ಲಿ ಇದ್ದೆ. ಅಲ್ಲಿ ಒಳ್ಳೆಯದು, ಅಲ್ಲಿ 8ನೇ ಕ್ಲಾಸ್ ಇತ್ತು. ಅಲ್ಲಿ 1-3 ಕಲಿಸಲಿಕ್ಕೆ 1-3 ಕಲಿಸಿದೆ. ಹಾಗೆ ಒಂದು 2-3 ವರ್ಷ ಅಲ್ಲಿ ಇದ್ದೆ. ಅಷ್ಟಾಗುವಾಗ ಒಬ್ಬರು ಟೀಚರ್ ಹೇಳಿದರು, ಟೀಚರ್ ನೀವು ಬೈಕಂಬಾಡಿಗೆ ಬರುವುದಾದರೆ ನಾನು ಇನ್ನಕ್ಕೆ ಬರ್ತೇನೆ, ನನಗೆ ಇನ್ನ ಹತ್ತಿರ, ನಿಮಗೆ ಸ್ವಲ್ಪ ಮಂಗಳೂರಿಗೆ ಬೈಕಂಬಾಡಿ ಹತ್ತಿರ ಅಲ್ವಾ ಅಂತ ಹೇಳಿದರು. ಅದಕ್ಕೂ ಒಪ್ಪಿಕೊಂಡೆ. ಹಾಗೆ ನಾನು ಬೈಕಂಬಾಡಿ ಅಲ್ಲಿ ಬಂದೆ. ಅಲ್ಲಿ ಬೇರೆ ಯಾವ ಮನೆ ಸಿಕ್ಕಲಿಲ್ಲ. ಅಲ್ಲಿ ಮುಸ್ಲಿಂ ಮಾಸ್ಟರ್ನವರು. ಅಲ್ಲಿ ಮುಸ್ಲಿಂ ಮಾಸ್ಟರ್ ಮನೆಯಲ್ಲಿ ಶುರುವಿಗೆ ಒಂದು ದಿನ ಅವರ ಮನೆಯಲ್ಲಿದ್ದೆ. ಆಮೇಲೆ ಬಿಡಾರ ಮಾಡಿದ್ದೆ.
ಬಿಡಾರ ಮಾಡಿ ಅಲ್ಲಿದ್ದೆ. ಸ್ವಲ್ಪ ಸಮಯದ ಮೇಲೆ ಅಂದರೆ ಈ ಮಗುವನ್ನು ಹಿಡಿದುಕೊಂಡೇ ನಾನು ಶಾಲೆಗೆ ಹೋಗಬೇಕು, ಬಿಡಲಿಕ್ಕೆ ಬೇರೆ ಜನ ಇಲ್ಲ. ಅದನ್ನು ನೋಡಿಕೊಂಡು ಮತ್ತೆ ನಾನು ಅನ್ಯ ಜಾತಿಯವರನ್ನು ಮದುವೆ ಆದ್ದರಿಂದ ನನ್ನ ಅಮ್ಮನಿಗೆ ಬೇಸರ ಇತ್ತು. ಅದಕ್ಕಾಗಿ ನಾನು ಅಮ್ಮನ ಹತ್ರ ಜಾಸ್ತಿ ಇದು ಮಾತಾಡುವುದು ಮಾಡುವುದೆಲ್ಲ ಬಿಟ್ಟಿದ್ದೆ. ಆದರೆ ಈ ಕಷ್ಟ ಕಾಲದಲ್ಲಿ ಕಾಲು ಹಿಡಿಬೇಕಲ್ಲ ಅಂತ ಹೇಳಿ ಅಮ್ಮನ ಹತ್ರ ಬೇಡಿದೆ. ಹೋಗಿ ಅಮ್ಮ ಹೀಗೆ ಅಲ್ಲಿ ಮುಸ್ಲಿಂ ಶಾಲೆಯಲ್ಲಿ ಮಗುವನ್ನು ಕರ್ಕೊಂಡು ಬರಬಾರದು ಶಾಲೆಗೆ ಅಂತ ಹೇಳಿದರು. ಅದಕ್ಕೆ ಏನು ಮಾಡುವುದು? ಮತ್ತೆ ಅಮ್ಮ ಒಪ್ಪಿದ್ರು ಮಗುವನ್ನು ಇಲ್ಲಿ ತಂದು ಬಿಡುವಂತ. ಹಾಗೆ ಮಗುವನ್ನು ಅಲ್ಲಿ ಬಿಟ್ಟೆ ಮತ್ತು ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದೆ. ಮತ್ತು ಅಮ್ಮನ ಮನೆಗೇನೆ ರಾತ್ರಿಗೆ ಸಂಜೆ ಅಲ್ಲಿಗೆ ಹೋದೆ, ಬೆಳಿಗ್ಗೆ ಶಾಲೆಗೆ ಹೋಗುವುದು ಮನೆಯಿಂದಲೇ ಮಾಡಿದೆ. ಅದೇ ಅಮ್ಮ ಒಪ್ಪಿಕೊಂಡರು, ಹಾಗೆ ಮಾಡಿದೆ. ಹಾಗೆ ಬೈಕಪ್ಪಾಡಿಯಲ್ಲಿ ಒಂದು 4-5 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಬೇರೆ ಒಂದು ಟೀಚರ್ ಕೇಳಿದರು, ಟೀಚರ್ ನಾನು ಬೈಕಂಬಡಿಗೆ ಬರ್ತೇನೆ, ನೀವು ಪಿಲಾರಿ ಶಾಲೆಗೆ ಬರ್ತೀರಾ ಅಂತ. ಪಿಲಾರಿ ಶಾಲೆ ಆದರೆ ಮನೆಗೆ ಪಂಪೆಲಿಗೆ ನಮ್ಮ ತಾಯಿ ಮನೆಗೆ ಹತ್ತಿರ ಅಲ್ವೋ, ಒಪ್ಪಿಕೊಂಡೆ. ಹಾಗೆ ಅವರು ಬೈಕಂಬಡಿಗೆ ಹೋದರು, ನಾನು ಪಿಲಾರಿ ಶಾಲೆಗೆ ಬಂದೆ ತೊಕ್ಕೊಟ್ನಲ್ಲಿ. ಹಾಗೆ ಪಿಲಾರಿ ಶಾಲೆಗೆ ಬಂದೆ. ಅಲ್ಲಿ ಮಾಸ್ಟ್ರು ಇದ್ದರು, ಅವರಿಗೆ ಈ ಕಪ್ಪು ಮುಖ ನೋಡಿ ಏನೋ ಅವರಿಗೆ ಮನಸ್ಸು ಸರಿಯಾಗಲಿಲ್ಲ. ಆದರೆ ಏನು ಮಾಡೋದು, ನನಗೆ ಶಾಲೆ ಬೇಕಲ್ಲ ಅಂತ ಹೇಳಿದೆ. ನಾನು ಅವರು ಹೇಳಿದಕ್ಕೆಲ್ಲ ಬಗ್ಗಿದೆ. ಹಾಗೆ ಮತ್ತೆ ಸ್ವಲ್ಪ ಸರಿಯಾದ ಬೇರೊಬ್ಬರು ಟೀಚರ್ ಇದ್ದರು, ಅವರು ನನ್ನನ್ನು ತುಂಬ ಪ್ರೀತಿಸಿದರು, ಸಹಕರಿಸಿದರು. ಹಾಗೆ ಅಲ್ಲೇ ಉಳಿದೆ. ಆಮೇಲೆ ಅವರು ಹೇಳಿದರು, ಮಾಸ್ಟ್ರು ಹೇಳಿದರು, ಮತ್ತು ಇಲ್ಲಿ ಮೇಲೆ ಒಂದು ಸ್ಥಳ ಇದೆ ಟೀಚರ್, ನಾನು ತೆಗೆದುಕೊಳ್ತೇನೆ, ನೀವು ತೆಗೆದುಕೊಳ್ಳಿ, ಒಟ್ಟಿಗೆ ಮನೆ ಕಟ್ಟುವ ಎಂದು. ಹಾಗೆ ಅವರು ಹೇಳಿದ್ದಕ್ಕೆ ಒಪ್ಪಿದೆ. ಹಾಗೆ ಮನೆ ಕಟ್ಟಿದೆವು. ಹಾಗೆ ಮನೆ ಕಟ್ಟಿಕೊಂಡು ಅಲ್ಲಿ ವಾಸ ಮಾಡಿದೆ. ಆದರೂ ಅಲ್ಲಿಂದಲೂ ಬಿಡಲಿಲ್ಲ ನನ್ನನ್ನು. ಆ ಶಾಲೆಯಿಂದ ಕುಂಬಳಕ್ಕೆ, ಬಬ್ಬುಕಟ್ಟೆಗೆ, ಮೇಲಂಗಡಿಗೆ, ಹೀಗೆ 4-5 ಶಾಲೆಗೆ ಟ್ರಾನ್ಸ್ಫರ್ ಮಾಡಿಸಿದರು. ಆದರೂ ಚಿಂತೆ ಇಲ್ಲ, ಹೊಟ್ಟೆ ಎಂಬುದು ದೊಡ್ಡದಲ್ಲ ಅಂತ ಹೇಳಿ ಒಪ್ಪಿಕೊಂಡು ಎಲ್ಲ ಕೆಲಸಗಳನ್ನು 40 ವರ್ಷಗಳಲ್ಲಿ ಮುಗಿಸಿಕೊಂಡೆ. ಅಲ್ಲಿಗೆ ನನ್ನ ಟೀಚರ್ ಕೆಲಸ ಮುಗಿಯಿತು. ರಿಟೈರ್ಡ್ ಆದೆ. ಪಿಲಾರಿ ಶಾಲೆಯಲ್ಲಿ ರಿಟೈರ್ಡ್ ಆದೆ. ಅಲ್ಲಿಂದ ಇಲ್ಲಿಂದ ಪಿಲಾರಿಗೆ ಬಂದೆ. ಪಿಲಾರಿ ಶಾಲೆಯಲ್ಲಿ ರಿಟೈರ್ಡ್ ಆದೆ 93 ಸೆಪ್ಟೆಂಬರಿಗೆ. ಸೊ ನಿಮ್ಮ ಕತೆ ಅಂದರೆ ಒಂದು ಶಿಕ್ಷಕಿಯಾಗಿ ಮಕ್ಕಳಿಗೆ ಶಿಕ್ಷಣ ನೀಡಲಿಕ್ಕೆ ಹೌದು. ನೀವೇ ಒಂದು ಸಣ್ಣ ವಯಸ್ಸಿನಲ್ಲಿರುವಾಗ ಕಾರ್ಕಳದಿಂದ ಪ್ರಾರಂಭ ಮಾಡಿ ಪಿಲಾರಲ್ಲಿ ನಿಮ್ಮ ಕೊನೆಯ ಶಾಲೆಯ ಪ್ರಯಾಣವನ್ನು ಮಾಡಿರುವಿರಿ. ಹಲವು ಮಕ್ಕಳಿಗೆ ಅಂದರೆ ನೀವು ಹೇಗೆ ನಿಮ್ಮ ಅಮ್ಮನ ಸೆರೆಗಿಡ್ದು ಮೊದಲ ಶಾಲೆ ಕಲಿಸ್ಲಿಕ್ಕೆ ಹೋಗುವಾಗ ಹೇಗೆ ಕೂಗಿಕೊಂಡ್ರ, ಅದೇ ರೀತಿ ನಿಮಗೆ 1ನೇ ತರಗತಿಗೆ ಬರುವ ಮಕ್ಕಳ ಜವಾಬ್ದಾರಿ ನೀವು ನೋಡಿಕೊಂಡ್ರಿ. 1, 2, 3, 4 ಹೀಗೆ ಹೊಸದಾಗಿ ಶಾಲೆಗೆ ಬರುವ ಮಕ್ಕಳ ಕೂಗು ನಿಮ್ಮ ಕಿವಿಗೂ ಕಂಡಿದೆ. ಆದ್ದರಿಂದ ನೀವು ಒಂದು 40 ವರ್ಷ ಶಿಕ್ಷಕಿಯಾಗಿ ಬೇಕಾದಾಗ ಶಿಕ್ಷೆ ಕೊಟ್ಟು ತಿದ್ದಿ ಮಕ್ಕಳ ಪ್ರೀತಿ ಮಾಡಿ ಅವರನ್ನು ಒಂದು ಸರಿದಾರಿಗೆ ತಂದು ಉತ್ತಮ ರೀತಿಯಲ್ಲಿ ಮುಂದುವರಿಲಿಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿರುವಿರಿ. ಈ 40 ವರ್ಷದಲ್ಲಿ ನೀವು ಮಾಡಿದ ಕೆಲಸ ನಿಮಗೆ ಸಂತೋಷವನ್ನು ನೀಡಿದೆಯಾ ಟೀಚರ್ ಅವರೇ? ಹೌದು, ನನಗೆ ಸಂತೋಷವನ್ನು ನೀಡಿದೆ.
ನಾನು ಮಕ್ಕಳಿಗೂ ಸಂತೋಷವನ್ನೇ ಕೊಟ್ಟೆ, ಮಕ್ಕಳಿಗೂ ಚೆನ್ನಾಗಿ ಕಲಿಸಿದ್ದೇನೆ. ನನ್ನ ಕೆಲಸ ನಾನು ಆಲಸ್ಯದಿಂದಾಗಲಿ ಕಳ್ಳತನದಿಂದಾಗಲಿ ಹಾಳು ಮಾಡಲಿಲ್ಲ. ನನ್ನ ಸಮಯವನ್ನು ನಾನು ಮಕ್ಕಳಿಗಾಗಿ ವ್ಯಯಿಸಿದ್ದೇನೆ. ಆದ್ದರಿಂದ ದೇವರು ನನ್ನನ್ನು ಈವರೆಗೆ ಚೆನ್ನಾಗಿ ಇಟ್ಟಿದ್ದಾರೆ ಈಗ ಎಂದು ಎಣಿಸುತ್ತೇನೆ. ನೀವೊಂದು ಕೆಲಸಕ್ಕೆ ಸೇರುವಾಗ 18-20 ವರ್ಷ ನಿಮಗೆ? 18. 18 ವರ್ಷದಿಂದ ಪ್ರಾರಂಭ ಮಾಡಿದ್ದೀರಿ. ಈಗ ನಿಮ್ಮ ತಾಯಿಯವರು ನಿಮ್ಮೊಂದಿಗೆ ಉತ್ತಮ ರೀತಿಯಲ್ಲಿ ಇದರಿಂದ ನಿಮಗೊಂದು ವಿದ್ಯೆ, ಈ ವಿದ್ಯೆ ಸಿಕ್ಕಿ ನೀವೊಂದು ಶಿಕ್ಷಕಿ ಆಗಿದ್ದೀರಿ. ಈಗ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಟೀಚರ್? ನಮ್ಮ ಮನೆಯಲ್ಲಿ ಈಗ ನಾವಿರುವುದು ಇಬ್ಬರೇ. ಅಲ್ಲ, ಒಟ್ಟಿಗೆ ನೀವು ಎಷ್ಟು ಮಂದಿ ಮಕ್ಕಳು? ನಾವು 5 ಮಂದಿ ಮಕ್ಕಳು. ಹಾ, ದೊಡ್ಡವರು ಯಾರು? 6 ಮಕ್ಕಳು. ಹಾ, 5 ಹುಡುಗಿಯರು, 1 ಹುಡುಗ. ಹಾ, ಲಾಸ್ಟಿನ 1 ಹುಡುಗ. ಅಂದ್ರೆ ತಂದೆ ತಾಯಿ ಹಠ ಬೀಳಲಿಲ್ಲ, ಹುಡುಗ ಬೇಕೆಂದು 6ನೇ ಹುಡುಗ ತಂದ್ರು. ಹಾ, ಹಾಗೆ 6 ಮಂದಿ ಮಕ್ಕಳು ನಾವು. ದೊಡ್ಡವರು ಯಾರು? ದೊಡ್ಡವಳು ನಾನೇ, ಹಾ, ಹಿರಿಯಳು. ಆಮೇಲೆ ನನ್ನ ದೊಡ್ಡ ತಂಗಿ, 3ನೇ ಇವಳು ಈ ತಂಗಿ. ಹಾ, ಆಮೇಲೆ 4ನೇ ಅವಳು ಇಲ್ಲ, ಈಗ ಅವಳು ತೀರಿ ಹೋಗಿದ್ದಾಳೆ. 5ನೇ ಹುಡುಗಿ ಇದ್ದಾಳೆ. 6ನೇ ಹುಡುಗ ನಮ್ಮ ತಮ್ಮ, ಅವನು ಇದ್ದಾನೆ. 6 ಮಂದಿ ಮಕ್ಕಳಲ್ಲಿ ಈಗ 5 ಮಂದಿ ಇದ್ದಾರೆ. ಹೌದು, ಒಬ್ರು ತಂಗಿ ಅವರು ನಿಧನ ಹೊಂದಿದ್ದಾರೆ. ಹೌದು. ಸಂತೋಷ ಟೀಚರ್. ಈಗ 90 ವರ್ಷವನ್ನು ನೀವು ಪೂರೈಸಿದ್ದೀರಿ. ಏನಿಲ್ಲದಿದ್ರೂ ಒಂದು 2,000ದಿಂದ 3,000 ಅಥವಾ ಹೆಚ್ಚಿನ ಮಕ್ಕಳಿಗೆ ನೀವು ವಿದ್ಯಾರ್ಜನೆಯನ್ನು ಕೊಟ್ಟಿದ್ದೀರಿ. ಹೌದು. ಈಗ ಈ ಮಕ್ಕಳು ಎಲ್ಲಿರುವರು ನಿಮಗೆ ಗೊತ್ತಿಲ್ಲ, ಆದರೆ ನಿಮ್ಮ ಕೆಲಸವನ್ನು ದೇವರ ಕೆಲಸ ಎಂದು ನೀವು ಮಾಡಿರುವಿರಿ. ಈಗ ನಿಮ್ಮ ಹೆಸರನ್ನು ಸರಿಯಾಗಿ ಮತ್ತೊಮ್ಮೆ ಹೇಳಿ. ಅಂದರೆ ಟೀಚರ್ ಆಗಿರುವಾಗ ಮಕ್ಕಳು ಯಾವ ರೀತಿಯಲ್ಲಿ ಕರಿತಾ ಇದ್ರು ನಿಮಗೆ? ಆದರೆ ನನ್ನನ್ನು ಈಗಲೂ ಕೆಲವರು ಸಿಕ್ಕಿದ್ದಾರೆ. ಟೀಚರ್, ನೀವು ಟೀಚರ್ ಎಲ್ಲ ನಮಗೆ ಪಿಲ್ಲರ್ನಲ್ಲಿ ಕಲಿಸಿದ್ದು ಅಂತ ಕೇಳ್ತಾರೆ. ಮತ್ತು ಆಚೆ ಎಲ್ಲ ಕಲಿಸಿದವರು ಸಿಗುವುದಿಲ್ಲ ನನಗೆ. ಯಾಕೆ ಪಿಲ್ಲರ್ನಲ್ಲಿ ಬಬ್ಬುಗಟ್ಟೆಯಲ್ಲಿ ಮತ್ತು ಉಳ್ಳಾಳದಲ್ಲಿ ಕಲಿಸಿದವರು ಎಲ್ಲ ಕೆಲವರು ಸಿಗ್ತಾರೆ. ಹೆಚ್ಚು ಮಂದಿ ಡ್ರೈವರು, ಮಾಸ್ಟ್ರು ಆಗಿದ್ದಾರೆ. ಆದರೆ ನಾನು ಅಲ್ಲಿ ಹೋಗುವಾಗ ಅವರನ್ನು ಮಾತಾಡಿಸುವಾಗ ನನಗೆ ಅವ ಇವ ಅಂತ ಮಕ್ಕಳು ಇರುವಾಗ ಮಾತಾಡಿದಾಗ ಆಗೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಅವರು ಇವರು ಅಂತ ಮಾತಾಡ್ತೀನಿ. ಅದಕ್ಕೆ ಅವ್ರು ಹೇಳೋದು, ನೀವು ಯಾಕೆ ಟೀಚರ್ ನನ್ನನ್ನು ಅವರು ಇವರು ಅಂತ ಕರೀತೀರಿ? ನೀವು ಕಲಿಸಿದ ಮಕ್ಕಳಲ್ಲ. ಸರಿ, ಕಲಿಸಿದ ಮಕ್ಕಳೇ. ಆವಾಗ ನೀವು ಚಡ್ಡಿ ಹಾಕುತ್ತಿದ್ದೀರಲ್ಲ, ಈಗ ನೀವು ಪ್ಯಾಂಟಿನಲ್ಲಿ ಇದ್ದೀರಲ್ಲ. ನಾನು ಹೇಗಪ್ಪ ಈ ಪ್ಯಾಂಟಿನಲ್ಲಿ ಇದ್ದವರನ್ನು ನಾನು ಅವನು ಇವನು ಅಂತ ಕರೆಯೋದು? ಅದು ನನಗೆ ಆಗೋದಿಲ್ಲ. ಆದ್ದರಿಂದ ಹಾಗೆ ಕರೀತೀನಿ. ಹಾಗೇನೇ ಇರಲಿ, ಅದು ತೊಂದರೆ ಇಲ್ಲಮ್ಮ ಅಂತ ಹೇಳುತ್ತೇನೆ. ಆದ್ದರಿಂದ ನಿಮ್ಗೆ ಯಾವ ರೀತಿ ಕರೀತಿದ್ರು ಶಾಲೆಯಲ್ಲಿ? ಏನು ಟೀಚರ್ ಎಂದು ಕರೀತಿದ್ರು? ಟೀಚರ್ ಅಂತಲೇ ಕರೀತಿದ್ರು. ಹೆಸರಲ್ಲಿ ಯಾರು ಹೆಸರನ್ನು ಕರೆಯೋದು. ಆಗಿನ ಮಕ್ಕಳೆಲ್ಲ ಟೀಚರಿನ ಹೆಸರನ್ನು ಕರೆಯೋದಿಲ್ಲ. ವಿದ್ಯಾರ್ಥಿಗಳೇ, ನಿಮ್ಮ ಟೀಚರಿನ ಪರಿಚಯ ನಿಮ್ಗೆ ಈಗ ಆಗಿದ್ರೆ ನೀವು ಟೀಚರಿಗೆ ಬಂದು ಸಿಗಲೂಬಹುದು. ಅವರು ಒಮ್ಮಂಜೂರಲ್ಲಿ ಇದ್ದಾರೆ. ಅಥವಾ ಅವರ ಮಗನ ಫೋನ್ ನಂಬರ್ ನಾನು ಕೊಡ್ತೇನೆ. ಆ ಫೋನ್ ನಂಬರಲ್ಲಿ ನೀವು ಕಾಲ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿ ನಿಮಗೆ ವಿದ್ಯೆಯನ್ನು ನೀಡಿದ ಟೀಚರ್ ಈಗ ಹೇಗಿದ್ದಾರೆ ಎಂದು ತಿಳಿಯುವ ನಿಮಗೆ ಆಸಕ್ತಿ ಇದೆ ಆದರೆ ನೀವು ಎಲ್ಲಿದ್ದರೂ ನೀವು ಕಾಲ್ ಮಾಡ್ಬೋದು. ಮೊದಲ ಶಾಲೆಗೆ ಅವರು ಶಿಕ್ಷಕಿಯಾಗಿ ಹೋದಾಗ ಶಿಕ್ಷಣ ನೀಡಿದ ಮಕ್ಕಳು ಈಗ ಏನಿಲ್ಲದಿದ್ದರೂ 70-75 ವರ್ಷ ವಯಸ್ಸಿನವರಾಗಿರ್ಬೋದು. ಕೊನೆಯದಾಗಿ ವಿದ್ಯಾಭ್ಯಾಸ ಪಡ್ಕೊಂಡವರು ಏನಿಲ್ಲದಿದ್ದರೂ 40-43 ವರ್ಷದವರಾಗಿರ್ಬೋದು. ಆದ್ದರಿಂದ ಸಂತಾನ್ ಟೀಚರ್ ಬಗ್ಗೆ ನಿಮಗೆ ಪರಿಚಯ ನೀವು ಮಾಡಿಕೊಂಡ್ರೆ, ನಿಮ್ಮ ಟೀಚರ್ ಎಂದು ನಿಮಗೆ ಹೆಮ್ಮೆ ಇದೆ ಆದರೆ ಅವರು 90ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ದಯವಿಟ್ಟು ನೀವು
ಅವರಿಗೊಂದು ವಿಶ್ ಮಾಡಲು ಮರೆಯದಿರಿ. ಧನ್ಯವಾದಗಳು ಟೀಚರ್. ನಿಮಗೆ ದೇವರು ಇನ್ನೂ ಉತ್ತಮ ಆರೋಗ್ಯವನ್ನು ನೀಡಲಿ, ಉತ್ತಮ ರೀತಿಯ ಅಲ್ಲಿ ನೀವು ಇರಿ. ಟೀಚರ್ ಅವರು 90ನೇ ವರ್ಷದ ಹುಟ್ಟುಹಬ್ಬವನ್ನು ವಾಮಂಜೂರ್ ಚರ್ಚಿನಲ್ಲಿ ಬಲಿಪೂಜೆಯೊಂದಿಗೆ ಆಚರಿಸಿದ್ದಾರೆ. ಹಾಗೆ ಕುಟುಂಬದವರೊಂದಿಗೆ ಆದಿತ್ಯವಾರ ಕುಟುಂಬದ ಎಲ್ಲ ಅವರ ಮಗುವಿನೊಂದಿಗೆ ಮತ್ತು ಮೊಮ್ಮಕ್ಕಳೊಂದಿಗೆ ಮರಿಮಕ್ಕಳೊಂದಿಗೆ ಹಾಗೂ ಊರಿನ ಜನರೊಂದಿಗೆ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಟೀಚರ್, ನಿಮಗೆ ಧನ್ಯವಾದಗಳು. ತುಂಬ ಥ್ಯಾಂಕ್ಸು. ಉಪಕಾರ.